ನಾವು ಕೆಲವೊಂದು ಪಾಪಗಳನ್ನು ಮಾಡಿ ತಪ್ಪುಗಳನ್ನು ಮಾಡಿ ದೇವರನ್ನು ಬಿಟ್ಟು ಅಗಲಿ ಹೋಗುವಾಗ ತಂದೆಯು ತನ್ನ ಮುದ್ದು ಮಗನನ್ನು ಶಿಕ್ಷಿಸುವಂತೆ ದೇವರು ನಮ್ಮನ್ನು ಶಿಕ್ಷಿಸಿ ನಮ್ಮನ್ನು ಕ್ರಮಪಡಿಸಿ ತನ್ನ ಮಾರ್ಗಕ್ಕೆ ಕರೆತರುತ್ತಾನೆ. ಕಾರಣ ಏನೆಂದರೆ ವಾಕ್ಯವು ಹೇಳುತ್ತದೆ, ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿ ಶಿಕ್ಷಿಸುತ್ತಾನೆ ಎಂಬುದಾಗಿ. ಆದ್ದರಿಂದ ದೇವರು ನಿಮ್ಮನ್ನು ಶಿಕ್ಷಿಸುವಾಗ, ನಿಮ್ಮನ್ನು ಕ್ರಮಪಡಿಸುವಾಗ ಬೇಸರಗೊಳ್ಳಬೇಡಿ. ಕಾರಣ ಆತನು ಶಿಕ್ಷಿಸುತ್ತಾ ಇರುವಂಥದ್ದು ನಿಮ್ಮ ಹಿತಕ್ಕಾಗಿ. ನೀವು ಆತನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕು. ಆತನ ವಾಗ್ದಾನಗಳು ನಿಮ್ಮಲ್ಲಿ ಪರಿಪೂರ್ಣಗೊಳ್ಳಬೇಕು. ವಿಶೇಷವಾಗಿ ನೀವು ಪರಲೋಕಕ್ಕೆ ಸೇರಬೇಕೆಂಬುದಾಗಿ ದೇವರು ನಿಮ್ಮನ್ನು ಶಿಕ್ಷಿಸಿ ಸರಿಪಡಿಸುತ್ತಾ ಇರುವಂಥದ್ದು. ಆದ್ದರಿಂದ ಸಂತೋಷ ಪಡಿರಿ. ದೇವರು ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿಗಾಗಿ, ಆತನ ಕೃಪೆಗಾಗಿ ಆತನನ್ನು ಸ್ತುತಿಸುತ್ತಾ ಇರಿ. ಖಂಡಿತವಾಗಿ ಆತ ನಿಮ್ಮನ್ನು ಬಲಪಡಿಸಿ, ದೃಢಪಡಿಸಿ ವಾಗ್ದಾನದ ಪರಿಪೂರ್ಣತೆಯಲ್ಲಿ ಸಂತೋಷ ಪಡಿಸುತ್ತಾನೆ.